ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಂಸ್ಕೃತದ ಮುಂಬರುವಂತಹ ಯಾವ ಆನ್ಯುವಲ್ ಎಕ್ಸಾಮ್ ಇರಬಹುದು ಅಥವಾ ಪ್ರಿಪರೇಟರಿ ಎಕ್ಸಾಮ್ ಇರಬಹುದು, ಈ ಒಂದು ಎಕ್ಸಾಮ್ನಲ್ಲಿ ಪಾಸಿಂಗ್ ಹಾಗೂ ಸ್ಕೋರಿಂಗ್ ಅಂದರೆ ಸ್ವಲ್ಪ ಓದಿದವರು ಅಥವಾ ಓದಲಿಕ್ಕೆ ಕಷ್ಟ ಆಗಿ ಸಂಸ್ಕೃತವನ್ನು ಸ್ವಲ್ಪ ಕಷ್ಟ ಮಾಡಿಕೊಂಡವರು, ಸಂಸ್ಕೃತವನ್ನು ಸ್ವಲ್ಪ ಕಷ್ಟ ಮಾಡಿಕೊಂಡವರಿಗೆ ಪಾಸಿಂಗ್ ಪ್ಯಾಕೇಜ್ ಹೇಗೆ, ಹಾಗೆ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಹೌದು. ಹೆಚ್ಚು ಹೆಚ್ಚು ಮಾರ್ಕ್ಸ್ ಅನ್ನು ತೆಗಿಲಿಕ್ಕಾಗತ್ತೆ ಎನ್ನುವ ಕಾರಣಕ್ಕಾಗಿ ಸಂಸ್ಕೃತವನ್ನು ತೆಗೆದುಕೊಂಡವರಿಗೆ 80 ಔಟ್ ಆಫ್ 80 ಈ ರೀತಿಯಲ್ಲಿ ಅಂಕಗಳನ್ನು ಪಡ್ಕೊಳ್ಳುವುದು ಹೇಗೆ ಎನ್ನುವುದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನ ನೋಡಿಕೊಂಡು ಯಾವುದನ್ನ ಮಾತ್ರ ಓದ್ಕೊಂಡ್ರೆ ಸಾಕು, ಪರೀಕ್ಷೆಗೆ ಯಾವುದು ಮಾತ್ರ ಬೀಳುತ್ತೆ ಎನ್ನುವುದನ್ನ ಸರಿಯಾಗಿ ಅರ್ಥೈಸಿಕೊಂಡು ಅದನ್ನೇ ಓದಿ ಹೆಚ್ಚಿನ ಅಂಕಗಳನ್ನು ಗಳಿಸಿಕೊಳ್ಬಹುದು. ನೋಡ್ತಾ ಹೋಗೋಣ. ಮೇನ್ ಕ್ವೆಶ್ಚನ್ ನಂಬರ್ 1, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇರುತ್ತೆ. ಬಹು ಆಯ್ಕೆಯ ಪ್ರಶ್ನೆಗಳು 10 ಮಾರ್ಕ್ಸ್ ಇದೆ. 1 to 10 ಕ್ವೆಶ್ಚನ್ ನಂಬರ್ 1 ಇಂದ 10 ತನಕವಾಗಿ ಒಟ್ಟು 10 ಪ್ರಶ್ನೆಗಳು, 10 ಮಾರ್ಕ್ಸು. ಯಾವ್ಯಾವ ಒಂದು ರೀತಿಯಲ್ಲಿ ಬೀಳುತ್ತೆ ನೋಡೋಣ. ನೋಡಿ, ನಿಮ್ಮ ಯಾವ ಕ್ವೆಶ್ಚನ್ ಪೇಪರ್ ಬ್ಲೂ ಪ್ರಿಂಟ್ ಏನಿದೆಯೋ ಈ ಬ್ಲೂ ಪ್ರಿಂಟ್ನಲ್ಲಿ ಈ ರೀತಿಯಾಗಿ ಅಂತಂದ್ರೆ ವಿದ್ಯಾರ್ಥಿಗಳು ಗಮನಿಸಬೇಕು. 1 ಮಾರ್ಕ್ಸಿನ ಒಂದು ಕ್ವಶನ್ ಎಲ್ಲಿಂದ ಬರುತ್ತೆ ಎನ್ನುವುದನ್ನು ಇಲ್ಲಿ ಕೇಳಿದಾನೆ. ಇಲ್ಲಿ ಬಿಟ್ಟ ಸ್ಥಳ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋವಿಂಗ್ ಕೂಡ ಬರುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಈ ಒಂದು ಭಾಗದಲ್ಲಿ ಏನು ಕೊಟ್ಟಿದ್ದಾರೋ ಪುರಾಣ ಭಾರತಂ ಪಾಠದಿಂದ ಕೃಷ್ಣಶಾಸ್ತ್ರಿ ಮಹೋದಯ ಪಾಠ ತನಕವಾಗಿ 10 ಪ್ರಶ್ನೆಗಳನ್ನ 10 ಕ್ವಶನ್ಗಳನ್ನ ಕೇಳ್ತಾನೆ. ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಪ್ರಶ್ನೆ ಇದೆ, ನಾವು ಯಾವ ರೀತಿಯಲ್ಲಿ ಓದಬೇಕು ಎನ್ನುವುದನ್ನು ಗಮನಿಸ್ತಾ ಹೋಗಿ. ಒಟ್ಟು 56 ಕ್ವಶನ್ ಇದೆ ಅದರೊಳಗೆ 10 ಕ್ವಶನ್ ಅನ್ನು ಕೇಳ್ತಾನೆ. ಪುರಾಣ ಭಾರತಂ ಪಾಠದಲ್ಲಿ 4 ಇದೆ, 1 ಕೇಳ್ತಾನೆ. ಪರೇಶಾಮಪಿ ರಕ್ಷ ಜೀವಿತಂ ಪಾಠದಲ್ಲಿ 5 ಕ್ವಶನ್ ಇದೆ, ಅವುಗಳಲ್ಲಿ 1 ಕೇಳ್ತಾನೆ. ನಿರ್ವಿಮರ್ಶಾಯ ಭೀರವಃ ಪಾಠದಲ್ಲಿ 5 ಇದೆ, ಅವುಗಳಲ್ಲಿ 1 ಕೇಳ್ತಾನೆ. ಶೂನ್ಯಾಮೇ ಅಂಗುಲಿಹಿ ಪಾಠದಲ್ಲಿ 6 ಇದೆ, ಅವುಗಳಲ್ಲಿ 1 ಕೇಳ್ತಾನೆ. ಮಹಾರಾಣಾ ಪ್ರತಾಪ ಪಾಠದಲ್ಲಿ 5 ಇದೆ, ಅವುಗಳಲ್ಲಿ 1 ಕೇಳ್ತಾನೆ. ಅನುರಾಗೋದಯ ಪಾಠದಲ್ಲಿ 5 ಇದೆ, 1 ಕೇಳ್ತಾನೆ. ಸಾಶಾಂತಿ ಪಾಠದಲ್ಲಿ ಕೂಡ 5 ಇದೆ, 1 ಕೇಳ್ತಾನೆ. ವಿಧಿವಿಲಸಿತಂ ಪಾಠದಲ್ಲಿ 8 ಇದೆ. ವಿದ್ಯಾರ್ಥಿಗಳು ಗಮನಿಸಬೇಕು, ವಿಧಿವಿಲಸಿತಂ ಪಾಠದಿಂದ ಯಾವ್ದು ಕೇಳ್ತಾನೆ ಅಂತಂದ್ರೆ ಹೊಸ ಮಾದರಿಯ ಪ್ರಶ್ನೆ, ನ್ಯೂ ಪ್ಯಾಟರ್ನ್ ಕ್ವೆಶ್ಚನ್ ಏನಿದೆಯೋ ಅದನ್ನು ಕೇಳ್ತಾನೆ ಸಾಮಾನ್ಯವಾಗಿ. ಹಾಗೆ 9ನೇದಾದಂತಹ ನೀತಿಸಾರ ಪಾಠದಿಂದಲೂ ಕೂಡ ಹೊಸ ಮಾದರಿಯ ಪ್ರಶ್ನೆಯನ್ನು ಕೇಳ್ತಾನೆ. ಇಲ್ಲಿ ಪ್ರಶ್ನೋತ್ತರದಲ್ಲಿ ನೀವು ಬರ್ಕೊಂಡಿರುವಂತಹ ಅಥವಾ ಪಾಠದ ತುದಿಗಿರುವಂತಹ ಪ್ರಶ್ನೋತ್ತರದಲ್ಲಿ ಇರುವಂತಹ ಕ್ವಶನ್ ಬಹುತೇಕ ಕೇಳುವುದಿಲ್ಲ. ಅದಕ್ಕಾಗಿ ನೋಡಿ, ಇಲ್ಲಿ ದೊಡ್ಡ ಸ್ಟಾರ್ ಮಾಡಿದ್ದೇನೆ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಹೊಸ ಮಾದರಿಯ ಕ್ವಶನ್ ಬೀಳುತ್ತೆ, ನೆನಪಿಟ್ಕೊಳ್ಬೇಕು. ಹಾಗೆ ಕೃಷ್ಣಶಾಸ್ತ್ರಿ ಮಹೋದಯ ಪಾಠದಿಂದ 5 ಕ್ವಶನ್ ನಲ್ಲಿ 1 ಕ್ವಶನ್ ಬೀಳುತ್ತೆ. ಹೀಗೆ ವಿದ್ಯಾರ್ಥಿಗಳು ಒಟ್ಟು 56 ಕ್ವಶನ್ಗಳನ್ನ ಸರಿಯಾಗಿ ಓದ್ಕೊಂಡ್ರೆ ಅವುಗಳಲ್ಲಿ 10 ಅಂಕವನ್ನ ಸುಲಭದಲ್ಲಿ ಪಡ್ಕೊಳ್ಬಹುದು. ಬಹು ಆಯ್ಕೆಯ ಒಂದು ಪ್ರಶ್ನೆ ಇರುತ್ತೆ ಇದು. ನಾನು ಹಿಂದಿನ ವಿಡಿಯೋದಲ್ಲಿ ಈ ಒಂದು 56 ಕ್ವಶನ್ ಅನ್ನು ಕೂಡ ಯಾವ ರೀತಿಯಲ್ಲಿ ಬರೆಯಬೇಕು ಅದರ ಅರ್ಥ ಸಹಿತವಾಗಿ ನಿಮಗೆ ಅರ್ಥೈಸ್ತಾ ಹೋಗಿದ್ದೇನೆ. ಅದನ್ನು ನೀವು ಸರಿಯಾಗಿ ಗಮನಿಸಬೇಕು. ನಂತರದಲ್ಲಿ ಮೇನ್ ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 11 ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬುವಂತಹದ್ದು 5 ಮಾರ್ಕ್ಸ್ಗೆ ಕೇಳ್ತಾನೆ. ಯಾವ್ಯಾವ ಪಾಠದಿಂದ ಬೀಳುತ್ತೆ ಎನ್ನುವುದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಬಿಟ್ಟ ಸ್ಥಳ ತುಂಬುವಂತಹದ್ದು ಏನಿದೆಯೋ ಪರೇಶಾಮಪಿ ರಕ್ಷ ಜೀವಿತಂ ಪಾಠದಿಂದ ಖಂಡಿತವಾಗಿ ಕೇಳ್ತಾನೆ. 1 ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು, 3 ಮಾರ್ಕ್ಸ್ ಇದೆ. 1 ಬಿಟ್ಟ ಸ್ಥಳ, 1 ಹೊಂದಿಸಿ ಬರೆಯುವಂತಹದ್ದು, ಮತ್ತೊಂದು ಮಲ್ಟಿಪಲ್ ಚಾಯ್ಸ್ MCQ ಕ್ವೆಶ್ಚನ್ ಅನ್ನು ಕೇಳ್ತಾನೆ. ಹಾಗಾಗಿ ಈ ಪಾಠದಿಂದ 1 ಬಿಟ್ಟ ಸ್ಥಳ ತುಂಬುವಂತಹದ್ದು ಖಂಡಿತವಾಗಿ ಕೇಳ್ತಾನೆ. ಹಾಗೆ ಶೂನ್ಯಾಮೇ ಅಂಗುಲಿ ಪಾಠದಿಂದಲೂ ಕೂಡ ಕೇಳ್ತಾನೆ ಮತ್ತು ಮಹಾರಾಣಾ ಪ್ರತಾಪದಿಂದ ಕೇಳ್ತಾನೆ. ಯಾಕೆಂತಂದ್ರೆ 3 ಮಾರ್ಕ್ಸ್ ಕಾಣ್ತಾ ಇದೆ. 1 ಮಲ್ಟಿಪಲ್ ಚಾಯ್ಸ್, ಮತ್ತೊಂದು ಫಿಲ್ ಇನ್ ದ ಬ್ಲಾಂಕ್ಸ್, ಮತ್ತೊಂದು ಮ್ಯಾಚ್ ದ ಫಾಲೋವಿಂಗ್. ಹಾಗಾಗಿ ಈ 3 ಪಾಠದ ಕ್ವಶನ್ ಏನಿದೆಯೋ ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಉಳಿದಂತೆ ಸಾಮಾನ್ಯವಾಗಿ ಪುರಾಣ ಭಾರತಂ ಪಾಠದಿಂದ
ಬಿಟ್ಟ ಸ್ಥಳವನ್ನು ಕೇಳ್ತಾನೆ. ಹಾಗೆ ಹೊಂದಿಸಿ ಬರೆಯುವುದು ಕೂಡ ಇದೆ, ಅವುಗಳಲ್ಲಿ ಯಾವ್ದಾದ್ರು ಒಂದು ಕೇಳ್ತಾನೆ. ನಿರ್ವಿಮರ್ಶಾಯಿ ಭೀರವಹ ಪಾಠದಿಂದಲೂ ಕೂಡ ಒಂದು ಕ್ವಶನ್ ಬಿಟ್ಟ ಸ್ಥಳ ಅಥವಾ ಹೊಂದಿಸಿ ಬರೆಯುವುದನ್ನು ಒಂದು ಕೇಳ್ತಾನೆ. ಅದೇ ರೀತಿಯಲ್ಲಿ ಅನುರಾಗೋದೇ ಪಾಠದಿಂದ ಬಿಟ್ಟ ಸ್ಥಳವನ್ನಾಗ್ಲಿ ಹೊಂದಿಸಿ ಬರೆಯುವುದನ್ನಾಗ್ಲಿ ಕೇಳುವುದಿಲ್ಲ. ವಿದ್ಯಾರ್ಥಿಗಳು ಗಮನಿಸಬೇಕು, ಅನುರಾಗೋದೇ ಪಾಠದಿಂದ ಮ್ಯಾಚ್ ದ ಫಾಲೋವಿಂಗ್ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಬೀಳುವುದಿಲ್ಲ. ಅದೇ ರೀತಿಯಲ್ಲಿ ನೀತಿಸಾರ ಪಾಠದಿಂದ, ಕೃಷ್ಣಶಾಸ್ತ್ರಿ ಮಹೋದಯ ಪಾಠದಿಂದಲೂ ಕೂಡ ಬಿಟ್ಟ ಸ್ಥಳವಾಗ್ಲಿ ಹೊಂದಿಸಿ ಬರೆಯುವುದಾಗಲಿ ಕೇಳುವುದಿಲ್ಲ. ನೋಡ್ತಾ ಹೋಗೋಣ. ಇಲ್ಲಿ ಸಾಶಾಂತಿ ಪಾಠದಲ್ಲಿ ಬಿಟ್ಟ ಸ್ಥಳ ತುಂಬುವಂತಹದ್ದು ಮತ್ತು ಹೊಂದಿಸಿ ಬರೆಯುವಂತಹದ್ರಲ್ಲಿ ಒಂದು ಕೇಳ್ತಾನೆ. ವಿಧಿವಿಲಸಿತಂ ಕೂಡ ಹಾಗೆ ಬಿಟ್ಟ ಸ್ಥಳ ತುಂಬುವಂತಹದ್ದು ಹೊಂದಿಸಿ ಬರೆಯುವುದರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾನೆ. ನೆನ್ಪಿಟ್ಕೊಳ್ಬೇಕು, ಎರಡನ್ನು ಕೂಡ ವಿದ್ಯಾರ್ಥಿಗಳು ನೋಡಿ ಇಟ್ಕೊಳ್ಬೇಕು. ಉಳಿದಂತೆ ಪರೇಶಾಮಪಿ ರಕ್ಷದೀವಿತಂ ಶೂನ್ಯಾಮಿ ಅಂಗುಲಿಹಿ ಮಹಾರಾಣ ಪ್ರತಾಪದಿಂದ ಬಿಟ್ಟ ಸ್ಥಳ ತುಂಬುವಂತಹದ್ದು ಹೊಂದಿಸಿ ಬರೆಯುವುದನ್ನು ಖಂಡಿತವಾಗಿ ಕೇಳ್ತಾನೆ. ಬಿಟ್ಟ ಸ್ಥಳ ತುಂಬುವಂತ ಫಿಲ್ ಇನ್ ದ ಬ್ಲಾಂಕ್ಸ್ 5 ಮಾರ್ಕ್ಸ್ ಸಿಗಿರುವಂತಹದ್ದು. ಪುರಾಣ ಭಾರತಂ ಪಾಠದಲ್ಲಿ ಒಟ್ಟು 3 ಕ್ವಶನ್ ಇದೆ, ಒಂದು ಕ್ವಶನ್ ಕೇಳಬಹುದು. ಪರೇಶಾಮಪಿ ರಕ್ಷ ಜೀವಿತಂದಲ್ಲಿ 3 ಇದೆ, ಅವುಗಳಲ್ಲಿ ಒಂದು ಖಂಡಿತವಾಗಿ ಕೇಳ್ತಾನೆ, ಖಂಡಿತವಾಗಿ. ಹಾಗೆ ನಿರ್ವಿಮರ್ಶಾಯಿ ಭೀರವಹ ಪಾಠದಿಂದ 1 ಬರುತ್ತೆ, ಓದ್ಕೊಳ್ಬೇಕು. ಅಂದ್ರೆ ಇಲ್ಲಿ ಹೊಂದಿಸಿ ಬರೆಯುವುದು ಅಥವಾ ಬಿಟ್ಟ ಸ್ಥಳ ತುಂಬುವಂಥದ್ದು ಯಾವ್ದಾದ್ರು ಒಂದು ಖಂಡಿತವಾಗಿ ಕೇಳ್ತಾನೆ. ಇಲ್ಲಿ ನೀವು ಬಿಟ್ಟ ಸ್ಥಳ ತುಂಬುವಂತಹದ್ದನ್ನು ಕೂಡ ಓದ್ಕೊಳ್ಬೇಕು. ಶೂನ್ಯಾಮಿ ಅಂಗುಲಿ ಪಾಠದಿಂದ ಬಿಟ್ಟ ಸ್ಥಳ ತುಂಬುವಂತಹದ್ದು ಖಂಡಿತವಾಗಿ ಕೇಳ್ತಾನೆ. ನಾನು ಇಲ್ಲಿ ದೊಡ್ಡ ಸ್ಟಾರ್ ಮಾರ್ಕ್ ಹಾಕಿದ್ದೇನೆ, ಹಾಗಾಗಿ ಈ ಪಾಠದಿಂದ 1 ಖಂಡಿತವಾಗಿ ಬೀಳುತ್ತೆ, 4ರಲ್ಲಿ 1 ಬೀಳುತ್ತೆ. ಮಹಾರಾಣ ಪ್ರತಾಪ ಪಾಠದಿಂದಲೂ ಕೂಡ 4 ಕ್ವಶನ್ ಇದೆ, 1 ಖಂಡಿತವಾಗಿ ಕೇಳ್ತಾನೆ. ಅನುರಾಗೋದೇ ಪಾಠದಿಂದ ಕೇಳುವುದಿಲ್ಲ ಬಿಟ್ಟ ಸ್ಥಳವನ್ನ. ಸಾಶಾಂತಿಯಿಂದ 1 ಕೇಳ್ತಾನೆ. ವಿಧಿವಿಲಸಿತಂ ಪಾಠದಿಂದ ಹೊಂದಿಸಿ ಬರೆಯುವಂತಹದ್ದು ಅಥವಾ ಬಿಟ್ಟ ಸ್ಥಳ, ನೀವು ಎರಡನ್ನು ಕೂಡ ಇಲ್ಲಿ ನೋಡ್ಕೊಳ್ಬೇಕು. 4 ಇದೆ, ಇಲ್ಲಿ 1 ಕೇಳ್ತಾನೆ. ಹಾಗೆ ನೀತಿ ಸಾರದಿಂದ ಕೇಳುವುದಿಲ್ಲ, ಕೃಷ್ಣಶಾಸ್ತ್ರಿ ಮಹೋದಯದಿಂದ ಕೇಳುವುದಿಲ್ಲ. ಕೇಳದೇ ಇರುವುದನ್ನು ಈ ರೀತಿಯಲ್ಲಿ ನಾನು ಇಂಟು ಚಿಹ್ನೆಯನ್ನು ಹಾಕಿ ತೋರಿಸಿದ್ದೇನೆ. ಯಾವ ಯಾವ ಪಾಠದಿಂದ ಬೀಳುವುದಿಲ್ಲ, ವಿದ್ಯಾರ್ಥಿಗಳು ಓದುವುದೇ ಬೇಡ ಅದನ್ನು ಖಂಡಿತವಾಗಿ. ಹೀಗೆ 25 ಕ್ವಶನ್ ನಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಏನಿದೆಯೋ ಅದರಲ್ಲಿ 5 ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಾವು ಮ್ಯಾಚ್ ದ ಫಾಲೋವಿಂಗ್ಸ್ ಹೊಂದಿಸಿ ಬರೆಯುವಂತಹದ್ದು ಒಟ್ಟು 5 ಮಾರ್ಕ್ಸಿಗೆ ಇರುವಂತಹದ್ದು. ಯಾವ್ಯಾವ ಪಾಠದಿಂದ ಬೀಳುತ್ತೆ ಅನ್ನೋದನ್ನು ನೋಡೋಣ. ನಾ ಈಗಾಗಲೇ ಹೇಳಿದ್ದೇನೆ, ಪರೇಶಾಮಪಿ ರಕ್ಷ ಜೀವಿತಂ ಶೂನ್ಯಾಮಿ ಅಂಗುಲಿಹಿ ಮಹಾರಾಣ ಪ್ರತಾಪದಿಂದ ಖಂಡಿತವಾಗಿ ಒಂದೊಂದನ್ನು ಕೇಳ್ತಾನೆ ಹೊಂದಿಸಿ ಬರೆಯುವುದನ್ನು. ಉಳಿದಂತೆ ಯಾವ್ಯಾವ ಪಾಠದಿಂದ ಬೀಳುತ್ತೆ? ಪುರಾಣ ಭಾರತಂ, ನಿರ್ವಿಮರ್ಶಾಯಿ ಭೀರವಹ, ಸಾಶಾಂತಿ, ವಿಧಿವಿಲಸಿತಂ, ಈ 4 ಪಾಠಗಳಿಂದ ಬೀಳುತ್ತೆ. ವಿದ್ಯಾರ್ಥಿಗಳು ಅದನ್ನು ಕೂಡ ನೋಡ್ಕೊಳ್ಬೇಕು. ಸರಿ, ನೋಡ್ತಾ ಹೋಗೋಣ. 28 ಕ್ವಶನ್ ಇದೆ ಹೊಂದಿಸಿ ಬರೆಯುವಂತಹದ್ದು. ಮ್ಯಾಚ್ ದ ಫಾಲೋವಿಂಗ್ಸ್ 28 ಕ್ವಶನ್ ಇದೆ, ಅವುಗಳಲ್ಲಿ 5 ಕೇಳ್ತಾನೆ. ಪುರಾಣ ಭಾರತಂದಲ್ಲಿ 4 ಇದೆ, 1 ಕೇಳಬಹುದು. ಪರೇಶಾಮಪಿ ರಕ್ಷ ಜೀವಿತಂ 4 ಇದೆ, 1 ಖಂಡಿತವಾಗಿ ಕೇಳ್ತಾನೆ. ನಿರ್ವಿಮರ್ಶಾಯಿ ಭೀರವದಲ್ಲಿ 4 ಇದೆ, 1 ಕೇಳಬಹುದು, 1 ಕೇಳ್ತಾನೆ ಅದನ್ನು. ಹಾಗೆ ಶೂನ್ಯಾಮಿ ಅಂಗುಲಿಹಿ ಪಾಠದಿಂದ 4 ಇದೆ, 1 ಖಂಡಿತವಾಗಿ ಕೇಳ್ತಾನೆ. ಮಹಾರಾಣ ಪ್ರತಾಪದಿಂದ 1 ಖಂಡಿತವಾಗಿ ಕೇಳ್ತಾನೆ. ಅನುರಾಗೋದಯ ಪಾಠದಿಂದ ಬೀಳುವುದಿಲ್ಲ, ಕೇಳುವುದಿಲ್ಲ. ಸಾಶಾಂತಿಯಿಂದಲೂ ಕೂಡ 1, 4ರಲ್ಲಿ 1 ಕೇಳ್ತಾನೆ. ವಿಧಿವಿಲಸಿತಂ ಪಾಠದಿಂದ 4 ಇದೆ, 1 ಕೇಳ್ತಾನೆ. ಹೀಗೆ ವಿದ್ಯಾರ್ಥಿಗಳು ಅನುರಾಗೋದಯ ಪಾಠ, ನೀತಿಸಾರ, ಕೃಷ್ಣಶಾಸ್ತ್ರಿ ಮಹೋದಯದಲ್ಲಿ ಇರುವಂತಹ ಯಾವ ಹೊಂದಿಸಿ ಬರೆಯುವುದನ್ನ ಓದಿಕೊಳ್ಳುವುದೇ ಬೇಡ ಡೆಫಿನೆಟ್ ಆಗಿ. ಉಳಿದಂತೆ ನೀವು ಈ 3 ಪಾಠಗಳಲ್ಲಿ ಏನು ದೊಡ್ಡ ಸ್ಟಾರ್ ಮಾರ್ಕ್ ಹಾಕಿದನೋ ಇವುಗಳಲ್ಲಿ 1 ಕೇಳ್ತಾನೆ. ಹಾಗೆ ಉಳಿದಂತೆ 4 ಪಾಠಗಳಿಂದಲೂ ಕೂಡ ನೀವು ಕ್ವಶನ್ ಬರುತ್ತೆ, ನೋಡ್ಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು. ಒಟ್ಟಿನಲ್ಲಿ 5 ಮಾರ್ಕ್ಸ್, ಹೀಗೆ 20 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಇರುವಂತಹದ್ದು ಮೇನ್ ಕ್ವಶನ್ ನಂಬರ್ 4. ಅದರಲ್ಲಿ 13ರಿಂದ 19 2-3 ವಾಕ್ಯದಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಅಥವಾ ಸಂಸ್ಕೃತದಲ್ಲಿ ಬರೆಯುವಂತಹದ್ದು. ಒಟ್ಟು 4 ಕ್ವಶನ್ಗೆ ಆನ್ಸರ್ ಮಾಡುವಂತಹದ್ದು. 8 ಅಂಕ ಇದೆ, 8 ಮಾರ್ಕ್ಸ್ ಇದೆ. ಯಾವ್ಯಾವ ಪಾಠದಿಂದ ಕೇಳ್ತಾನೆ, ಯಾವ್ಯಾವ ಪಾಠದಿಂದ ಕೇಳುವುದಿಲ್ಲ, ವಿದ್ಯಾರ್ಥಿಗಳು ಯಾವ ಪಾಠದಿಂದ ಮಾತ್ರ ಓದ್ಕೊಂಡ್ರೆ ಸಾಕು ಎನ್ನುವುದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ನಿಮ್ಮ ಬ್ಲೂ ಪ್ರಿಂಟ್ ಏನಿದೆಯೋ ಇವುಗಳಲ್ಲಿ ಪಾರ್ಟ್ ಬಿ ಅಂತ ಕಾಣ್ತಾ ಇದೆ. ಇಲ್ಲಿ 2 ಮಾರ್ಕ್ಸಿನ ಕ್ವಶನ್ ಕೇಳುವಂತಹದ್ದು ಯಾವುದು ಅಂತ ಕೇಳಿದ್ದಾನೆ. ಒಂದು 2-3 ವಾಕ್ಯದಲ್ಲಿ ಬರೆಯುವಂತಹದ್ದು, ಇನ್ನೊಂದು ಸಂದರ್ಭ ಬರೆಯುವಂತಹದ್ದು.
ಸಂದರ್ಭ ಬರೆಯುವಂತಹದ್ದು ಪುರಾಣ ಭಾರತಂದಿಂದ ಸಂದರ್ಭ ಬರೆಯುವುದನ್ನು ಕೇಳುವುದಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಪುರಾಣ ಭಾರತಂ ಪಾಠದಿಂದ ಕೇಳ್ತಾನೆ. ಹಾಗೆ 2 ಮಾರ್ಕ್ಸ್ ಏನಿದೆಯೋ ಇಲ್ಲಿ ಸಂದರ್ಭನು ಬರೆಯುವುದು ಇರುತ್ತೆ, ಹಾಗೆ 2-3 ವಾಕ್ಯದಲ್ಲಿ ಬರೆಯುವುದಿರುತ್ತೆ. ಯಾವುದು? ಪರೇಶಾಮ ಪಿರಕ್ಷ ಜೀವಿತಂ, ಶೂನ್ಯಾಮಿ ಅಂಗುಲಿಹಿ, ಶೂನ್ಯಾಮಿ ಅಂಗುಲಿ ಸಂದರ್ಭ ಮಾತ್ರ ಬರೆಯುವುದು. ಅನುರಾಗೋದೇ ಪಾಠ, ವಿಧಿ ವಿಲಸಿತಂ, ಈ ಪಾಠಗಳಲ್ಲಿ, ಹಾಗೆ ಕೃಷ್ಣಶಾಸ್ತ್ರಿ ಮಹೋದಯ ಪಾಠ ಕೂಡ ಇದೆ. ಈ ಪಾಠಗಳಲ್ಲಿ ಸಂದರ್ಭನೂ ಇರುತ್ತೆ ಹಾಗೂ 2-3 ವಾಕ್ಯದ ಕ್ವಶನ್ ಕೂಡ ಇರುತ್ತೆ. ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಒಂದೊಂದೇ ಕಾಣ್ತಾ ಇರುವಂತಹದ್ದು ಏನಿದೆಯೋ ಇದು ಇಲ್ಲಿ 2-3 ವಾಕ್ಯದಲ್ಲಿ ಇರುವಂತಹದ್ದು ನಾನು ಹೇಳ್ತಾ ಹೋಗ್ತೇನೆ, ಗಮನಿಸಬೇಕು ವಿದ್ಯಾರ್ಥಿಗಳು. ನೋಡಿ, ಒಟ್ಟು 26 ಕ್ವಶನ್ ಇದೆ 2-3 ವಾಕ್ಯದಲ್ಲಿ ಬರೆಯುವಂತಹದ್ದು. ಅವುಗಳಲ್ಲಿ ಯಾವುದೇ 7 ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಾನೆ. ಅವುಗಳಲ್ಲಿ ನೀವು 4 ಬರೆಯುವಂತಹದ್ದು. ಯಾವ್ಯಾವ ಪಾಠಗಳಿಂದ ಕೇಳ್ತಾನೆ? ಪುರಾಣ ಭಾರತಂ ಪಾಠದಿಂದ, ಮೊದಲನೇ ಪಾಠ, ಅದರಿಂದ ಕೇಳ್ತಾನೆ. 1 ಕ್ವಶನ್ ಬೀಳುತ್ತೆ, 3ರಲ್ಲಿ 1 ಬೀಳುತ್ತೆ ಖಂಡಿತವಾಗಿ. ಪರೇಶಾಮ ಪಿರಕ್ಷ ಜೀವಿತಂ 4 ಇದೆ, 1 ಖಂಡಿತವಾಗಿ ಕೇಳ್ತಾನೆ. ನಿರ್ವಿಮರ್ಶಾಯ್ ಭೀರವ ಪಾಠದಿಂದ ಕೇಳುವುದಿಲ್ಲ, ಖಂಡಿತವಾಗಿ ಕೇಳುವುದಿಲ್ಲ. ಶೂನ್ಯಾಮಿ ಅಂಗುಲಿಹಿ ಪಾಠದಿಂದ ಕೇಳುವುದಿಲ್ಲ, ಆ ಕ್ವಶನ್ನೇ ಇಲ್ಲ. ಮಹಾರಾಣಾ ಪ್ರತಾಪದಿಂದಲೂ ಕೇಳುವುದಿಲ್ಲ, ಯಾಕೆ? ಅಲ್ಲಿ ಸಂದರ್ಭದ 1 ಕ್ವಶನ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ, ಹಾಗಾಗಿ ಕೇಳುವಂತಹದ್ದಿಲ್ಲ, ಕೇಳುವುದಿಲ್ಲ. ಈ 3 ಪಾಠದಿಂದ ನೀವು 2-3 ವಾಕ್ಯದಲ್ಲಿ ಬರೆಯುವಂತಹ ಕ್ವಶನ್ ಅನ್ನ ಓದುವುದೇ ಬೇಡ, ಡೆಫಿನೆಟ್ ಆಗಿ. ಹಾಗೆ ಅನುರಾಗೋದೇ ಪಾಠದಿಂದ 4ರಲ್ಲಿ 1 ಕೇಳ್ತಾನೆ. ಸಾಶಾಂತಿ ಪಾಠದಿಂದ 4ರಲ್ಲಿ 1 ಕೇಳ್ತಾನೆ. ವಿಧಿ ವಿಲಸಿತಂ ಪಾಠದಿಂದ 3ರಲ್ಲಿ 1 ಕೇಳ್ತಾನೆ. ನೀತಿಸಾರ ಪಾಠದಿಂದ 3ರಲ್ಲಿ 1 ಕೇಳ್ತಾನೆ. ಕೃಷ್ಣಶಾಸ್ತ್ರಿ ಮಹೋದಯ ಪಾಠದಲ್ಲಿ 5 ಇದೆ, 1 ಕೇಳ್ತಾನೆ. ವಿದ್ಯಾರ್ಥಿಗಳು ಗಮನಿಸಬೇಕು, ನೀವು ಸ್ವಲ್ಪ ಏನು ಕಷ್ಟಪಡುವವರು, ಸ್ಕೋರ್ ಅಥವಾ ಪಾಸಿಂಗ್ ಸ್ವಲ್ಪ ತಿಣುಕಾಡುವವರು, ಆ ಕಡೆ ಈ ಕಡೆ ಏನೋ ತಿಣುಕಾಡುವಂತವರು, ನೀವು ಕೇವಲ ಪುರಾಣ ಭಾರತ, ಪರೇಶಾಮ ಪಿರಕ್ಷ ಜೀವಿತಂ, ಅನುರಾಗೋದಯ, ಸಾಶಾಂತಿ, ಈ 4 ಪಾಠಗಳಲ್ಲಿ ಇರುವಂತ 2-3 ವಾಕ್ಯದ ಒಟ್ಟು ಎಷ್ಟು? 12, 17, 12, 3, 15. ಹೌದು, ಈ 15 ಕ್ವಶನ್ ಅನ್ನ ಸರಿಯಾಗಿ ಓದ್ಕೊಂಡ್ಬಿಟ್ರೆ, 2-3 ವಾಕ್ಯದ ಈ ಕ್ವಶನ್ ಅನ್ನ ಓದ್ಕೊಂಡ್ಬಿಟ್ರೆ ನಿಮಗೆ 7 ಬೀಳುತ್ತೆ. ಸ್ಕೋರ್ ಮೋರ್ ಮಾಡುವವರು, ಅಂದ್ರೆ ಹೆಚ್ಚು ಸ್ಕೋರ್ ಮಾಡುವವರು ಎಲ್ಲವನ್ನು ಕೂಡ ಚೆನ್ನಾಗಿ ಓದ್ಕೊಳ್ಬೇಕು, ನೆನ್ಪಿಟ್ಕೊಡಿ. ಇನ್ನು ನಾವು ಮೇನ್ ಕ್ವಶನ್ ನಂಬರ್ 5, ಕ್ವಶನ್ ನಂಬರ್ 20ರಿಂದ 26, ಇದು ಸಂದರ್ಭವನ್ನ ಬರೀಲಿಕ್ಕೆ 4 ಒಟ್ಟು 7 ಕ್ವಶನ್ ಅನ್ನು ಕೊಡ್ತಾನೆ. ಅದರೊಳಗೆ ಯಾವುದೇ 4 ಬರೀಲಿಕ್ಕೆ 8 ಮಾರ್ಕ್ಸ್ ಇದೆ. ಈಗಾಗಲೇ ನಾವು ನೋಡಿದ್ದೇವೆ ಯಾವ್ಯಾವ ಪಾಠದಿಂದ ಬೀಳುತ್ತೆ ಎನ್ನುವುದನ್ನು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಪರೇಶಾಮ ಪಿರಕ್ಷ ಜೀವಿತಂದಿಂದ 1 ಖಂಡಿತ ಕೇಳ್ತಾನೆ. ಶೂನ್ಯಾಮಿ ಅಂಗುಲಿಹಿ ಪಾಠದಿಂದ 1 ಖಂಡಿತವಾಗಿ ಕೇಳ್ತಾನೆ. ಅನುರಾಗೋದಯದಿಂದ ಖಂಡಿತವಾಗಿ ಕೇಳ್ತಾನೆ. ಶೂನ್ಯಾಮಿ ಅಂಗುಲಿ ಪಾಠದಿಂದ 2 ಕೇಳ್ತಾನೆ, ನೆನ್ಪಿಟ್ಕೊಳ್ಬೇಕು. ಹಾಗೆ ವಿಧಿ ವಿಲಸಿತಂ 1 ಕೇಳ್ತಾನೆ. ಕೃಷ್ಣಶಾಸ್ತ್ರಿ ಮಹೋದಯ ಪಾಠದಿಂದ 1 ಕೇಳ್ತಾನೆ. ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಸಾಮಾನ್ಯವಾಗಿ ಕೇಳ್ತಾನೆ. ಇನ್ನು ನಾವು ಡೀಪ್ ಆಗಿ ನೋಡೋದಿದ್ರೆ ನೋಡಿ, 27 ಕ್ವಶನ್ ಇದೆ ಇದರೊಳಗೆ. ಸಂದರ್ಭ ಬರೆಯುವಂತ 27 ಕ್ವಶನ್ ಇದೆ. ಅವುಗಳಲ್ಲಿ ಯಾವುದೇ 7 ಕೇಳ್ತಾನೆ, 4 ಉತ್ತರಿಸಲಿಕ್ಕೆ. ಪಾಠದ ಹೆಸರನ್ನ ಬರೆದದಕ್ಕೆ 1, ಯಾರು ಯಾರಿಗೆ ಹೇಳಿದ್ದಾರೆ ಎನ್ನುವುದಕ್ಕೆ ಮತ್ತೊಂದು, ಹೀಗೆ ಒಟ್ಟಿನಲ್ಲಿ 2 ಮಾರ್ಕ್ಸ್, ಒಟ್ಟು 8 ಮಾರ್ಕ್ಸ್. ಪುರಾಣ ಭಾರತಂ ಪಾಠದಿಂದ ಕೇಳುವುದಿಲ್ಲ, ಯಾಕೆಂತಂದ್ರೆ ಅದು ಶ್ಲೋಕದ ಪಾಠ, ಪದ್ಯ ಪಾಠ. ನಿರ್ವಿಮರ್ಶಾಯಿ ಪಾಠದಿಂದ ಕೇಳುವುದಿಲ್ಲ, ಯಾಕೆಂತಂದ್ರೆ ಅದು ಶ್ಲೋಕ, ಪದ್ಯ ಪಾಠ. ಸಾಶಾಂತಿ ಪಾಠದಲ್ಲಿ ಆ ಕ್ವಶನ್ನೇ ಇಲ್ಲ, ಕೇಳುವುದಿಲ್ಲ. ನೀತಿಸಾರ ಪಾಠದ್ದು ಸುಭಾಷಿತ ಪಾಠ, ಹಾಗಾಗಿ ಅದರಿಂದ ಕೇಳುವುದಿಲ್ಲ. ಉಳಿದಂತೆ ಪರೇಶಾಮ ಪಿರಕ್ಷ ಜೀವಿತಂ ಪಾಠದಿಂದ 5ರಲ್ಲಿ 1 ಕೇಳ್ತಾನೆ. ಶೂನ್ಯಾಮಿ ಅಂಗುಲಿಹಿ ಪಾಠದಿಂದ ಖಂಡಿತವಾಗಿ 2 ಕೇಳ್ತಾನೆ, 6ರಲ್ಲಿ 2 ಕೇಳ್ತಾನೆ. ವಿದ್ಯಾರ್ಥಿಗಳು ಗಮನಿಸಬೇಕು, ಏನು ಗಮನಿಸಬೇಕು ಅಂತಂದ್ರೆ ಈ ಪಾಠದಿಂದ ಸಂದರ್ಭದ್ದು 2 ಕ್ವಶನ್ ಖಂಡಿತವಾಗಿ ಕೇಳ್ತಾನೆ. ಯಾಕೆ ಅಂತಂದ್ರೆ ಅಲ್ಲಿ ಯಾವ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರವಾಗಿ ಅದಕ್ಕೆ ವೇಟೇಜ್ ಆ ರೀತಿಯಲ್ಲಿದೆ. ಹಾಗಾಗಿ 6 ಕ್ವಶನ್ ಅಲ್ಲಿ 2 ಕೇಳ್ತಾನೆ. ಯಾವುದು? ಶೂನ್ಯಾಮಿ ಅಂಗುಲಿ ಪಾಠದಿಂದ. ಮಹಾರಾಣಾ ಪ್ರತಾಪದಲ್ಲಿ 4 ಕ್ವಶನ್ ಇದೆ, 1 ಕೇಳ್ತಾನೆ. ಅನುರಾಗೋದಯ ಪಾಠದಲ್ಲಿ 6 ಇದೆ, 1 ಕೇಳ್ತಾನೆ. ವಿಧಿ ವಿಲಸಿತಂ ಪಾಠದಲ್ಲಿ 4 ಇದೆ, 1 ಕೇಳ್ತಾನೆ. ಕೃಷ್ಣಶಾಸ್ತ್ರಿ ಮಹೋದಯದಲ್ಲಿ ನೋಡಿ 2 ಇದೆ, 2ರಲ್ಲಿ 1 ಕೇಳ್ತಾನೆ.
ಹೀಗೆ ನಾವು 27 ಕ್ವಶನ್ ನಲ್ಲಿ 7 ಕ್ವಶನ್ ಪರೀಕ್ಷೆಗೆ ಬೀಳುತ್ತೆ. ಅವುಗಳಲ್ಲಿ ಯಾವುದೇ 4 ಬರೀಲಿಕ್ಕೆ. ವಿದ್ಯಾರ್ಥಿಗಳು ಯಾವುದೇ 4 ಬರೆದ್ರು ಕೂಡ 8 ಮಾರ್ಕ್ಸ್ ತೆಗೆದುಕೊಳ್ಬಹುದು. ಯಾವ್ಯಾವ ಪಾಠವನ್ನು ಓದ್ರೆ ಸಾಕು ನಿಮ್ಗೆ ಸುಲಭದಲ್ಲಿ ಹೇಳ್ತೇನೆ ನೋಡಿ. ಪರೇಶಾಮ ಪಿರಕ್ಷ ಜೀವಿತಂದಲ್ಲಿ 1 ಕೇಳ್ತಾನೆ, ಶೂನ್ಯಾಮಿ ಅಂಗುಲಿ 2 ಕೇಳ್ತಾನೆ, ಮಹಾರಾಣಾ ಪ್ರತಾಪದಿಂದ 1 ಕೇಳ್ತಾನೆ, ಇಲ್ಲಿಗೆ 3 ಆಯ್ತು. ಹಾಗೆ ಅನುರಾಗೋದಯ ಪಾಠದಿಂದ 1 ಕೇಳ್ತಾನೆ. ಈ 4 ಪಾಠವನ್ನು ಓದ್ಕೊಂಡ್ಬಿಟ್ರೆ, ಈ 4 ಪಾಠವನ್ನು 4 ಪಾಠ ಯಾಕೆ? ಪರೇಶಾಮಪಿ ರಕ್ಷ ಜೀವಿತಂ, ಶೂನ್ಯಾಮಿ ಅಂಗುಲಿ 2, ಹಾಗೆ ಮಹಾರಾಣಾ ಪ್ರತಾಪ 1, 1, 2, 1, 2, 3, 1, 4. ಈ 3 ಪಾಠ 1ದಲ್ಲಿರುವಂತಹ ಸಂದರ್ಭವನ್ನ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ನಿಮಗೆ 8 ಮಾರ್ಕ್ಸ್ ಬೇಕು. ಮತ್ಯಾವ್ದು ನೋಡ್ಕೊಳ್ಬೇಕು ಅಂತ ಇಲ್ಲ. ನೆನ್ಪಿಟ್ಕೊಳ್ಳಿ, ಪರೇಶಾಮ ಪಿರಕ್ಷ ಜೀವಿತಂ 1, ಶೂನ್ಯಾಮಿ ಅಂಗುಲಿ 2, 3 ಆಯ್ತು, ಮಹಾರಾಣಾ ಪ್ರತಾಪದಲ್ಲಿ 1, ಇಲ್ಲಿಗೆ 4 ಮುಗಿದೋಯ್ತು. ಕರೆಕ್ಟ್ ನೋಡ್ಕೊಂಡ್ಬಿಟ್ರೆ ನಿಮಗೆ 8 ಮಾರ್ಕ್ಸ್ ಬೇಕು. ಉಳಿದದ್ ನೋಡ್ಕೊಳ್ಬೇಕು ಅಂತಾನೆ ಇಲ್ಲ. ತುಂಬಾ ಸ್ವಾರಸ್ಯಕರವಾದಂತ ಗುಟ್ಟನ್ನು ಹೇಳ್ತಾ ಇದ್ದೇನೆ, ನೆನ್ಪಿಟ್ಕೊಳ್ಳಿ, ನಿಮ್ಗೆ ಹೆಚ್ಚು ಸ್ಕೋರು ಅಥವಾ ಮಾಡ್ಲಿಕ್ಕೆ ಅನುಕೂಲ ಆಗುವಂತೆ. ಸರಿ, ಈ ರೀತಿಯಲ್ಲಿ ನೀವು 7 ಮಾರ್ಕ್ಸ್ ಅನ್ನ ಇಲ್ಲಿ 7 ಕ್ವಶನ್ ಅಲ್ಲಿ 8 ಮಾರ್ಕ್ಸ್ ಅನ್ನ 4 ಬರೆಯುವಂತಹದ್ದು, 8 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳುವಂತಹದ್ದು ಸುಲಭದಲ್ಲಿ ಆಗತ್ತೆ. ಸರಿ, ಮುಂದಿನ ಒಂದು ಪ್ರಶ್ನೆ. ಪಾಠದ ಪದ್ಯ ಪಾಠದಲ್ಲಿರುವಂತಹ ಶ್ಲೋಕದ ಅನುವಾದವನ್ನು ಬರೀಲಿಕ್ಕೆ ಪಾಠದ ಹೆಸರನ್ನು ಬರ್ಕೊಂಡು 27ನೇ ಕ್ವಶನ್ ಇಂದ 30ನೇ ಕ್ವಶನ್ ತನಕವಾಗಿ ಈ ಒಂದು 6 ಮಾರ್ಕ್ಸ್ ಈ ಒಂದು ವಿಭಾಗಕ್ಕೆ ಇರುತ್ತೆ. ಯಾವುದೇ 2 ಶ್ಲೋಕದ ಅನುವಾದವನ್ನ ಪಾಠದ ಹೆಸರನ್ನ ಬರ್ಕೊಂಡು ಬರಲಿಕ್ಕೆ ಯಾವ್ಯಾವ ಪಾಠದಿಂದ ಕೇಳ್ತಾನೆ ನೋಡ್ತಾ ಹೋಗೋಣ. ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಬಹುದು ನೋಡಿ. 3 ಮಾರ್ಕ್ಸಿನ ಒಂದೊಂದು ಕ್ವಶನ್. ಪುರಾಣ ಭಾರತಂ, ನಿರ್ವಿಮರ್ಶಾಯ್ ಭೀರವ, ಶೂನ್ಯಾಮಿ ಅಂಗುಲಿ ಮತ್ತು ನೀತಿಸಾರ. ಈ 4 ಪಾಠಗಳಿಂದ, ಪದ್ಯ ಪಾಠಗಳಿಂದ 4 ಕ್ವಶನ್ ಅನ್ನ 4 ಕ್ವಶನ್ ಅಂದ್ರೆ 4 ಶ್ಲೋಕಗಳನ್ನು ಕೇಳ್ತಾನೆ. ಪಾಠದ ಹೆಸರನ್ನು ಬರ್ಕೊಂಡು ಶ್ಲೋಕದ ಅನುವಾದವನ್ನು ಬರಲಿಕ್ಕೆ ವಿದ್ಯಾರ್ಥಿಗಳು ಗಮನಿಸಬೇಕು ನೋಡಿ. ಪುರಾಣ ಭಾರತಮದಲ್ಲಿ 4 ಇದೆ, ಅವುಗಳಲ್ಲಿ 1 ಕೇಳ್ತಾನೆ. ಹಾಗೆ ನಿರ್ವಿಮರ್ಶಾಯ್ ಭೀರವ ಪಾಠದಲ್ಲಿ 6 ಇದೆ, 1 ಕೇಳ್ತಾನೆ. ಇದೆರಡೇ ಪಾಠದಲ್ಲಿ 6, 4, 10 ಶ್ಲೋಕವನ್ನು ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ನಿಮಗೆ ಎಷ್ಟು 6 ಮಾರ್ಕ್ಸ್ ಬೇಕು. ಉಳಿದದ್ದು ಓದ್ಕೊಳ್ಬೇಕು ಅಂತಾನೆ ಇಲ್ಲ. ನಾವು ಇದನ್ನು ಕೊನೆಗೆ ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ ವಿದ್ಯಾರ್ಥಿಗಳು ಮೊದಲೇ ಓದ್ಕೊಳ್ಳೋದಿಲ್ಲ, ಹಾಗಾಗಿ ಕೊನೆಗೆ ಹೇಳ್ತಾ ಇದ್ದೇವೆ. ಶೂನ್ಯಾಮಿ ಅಂಗುಲಿ ಪಾಠದಲ್ಲಿ 5 ಇದೆ, 1 ಖಂಡಿತವಾಗಿ ಕೇಳ್ತಾನೆ. ನೀತಿಸಾರ ಪಾಠದಲ್ಲಿ 5 ಇದೆ, 1 ಖಂಡಿತವಾಗಿ ಕೇಳ್ತಾನೆ. ಹಾಗಾಗಿ ಪಾಠದ ಹೆಸರನ್ನ ಬರ್ಕೊಂಡು ಶ್ಲೋಕದ ಅನುವಾದವನ್ನ ಬರಲಿಕ್ಕೆ ಗಮನಿಸಿ. ಪುರಾಣ ಭಾರತಂ, ನಿರ್ವಿಮರ್ಶಾಯ್ ಭೀರವ, ಶೂನ್ಯಾಮಿ ಅಂಗುಲಿ ಹಾಗೂ ನೀತಿಸಾರ. ಒಟ್ಟು 20 ಕ್ವಶನ್ ಇದೆ. ಎಷ್ಟಿದೆ? 20 ಕ್ವಶನ್ ಇದೆ. ಅವುಗಳಲ್ಲಿ 4 ಕೇಳ್ತಾನೆ, ಯಾವುದೇ 2 ಬರಲಿಕ್ಕೆ. ಪಾಠದ ಹೆಸರನ್ನ ಬರೆದದಕ್ಕೆ 1, ಅನುವಾದವನ್ನ ಬರೆದದಕ್ಕೆ 2. ಒಟ್ಟಿನಲ್ಲಿ ಪ್ರತಿ ಪ್ರಶ್ನೆಗೆ 3, ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 6. ಸರಿ, ನೆಕ್ಸ್ಟ್ ನಾವು ನೋಡುವಂತಹದ್ದು ಲಾಂಗ್ ಆನ್ಸರ್. 16 ವಾಕ್ಯದಲ್ಲಿ ಬರೆಯುವಂತಹದ್ದು. ಮೇನ್ ಕ್ವಶನ್ ನಂಬರ್ 7, 31ರಿಂದ 37. ಒಟ್ಟು 7 ಕ್ವಶನ್ ಅನ್ನು ಕೇಳ್ತಾನೆ. ಅವುಗಳಲ್ಲಿ ಯಾವುದೇ 4 ಬರಲಿಕ್ಕೆ ಪ್ರತಿಯೊಂದು ಕ್ವಶನ್ಗೂ ಕೂಡ 5 ಮಾರ್ಕ್ಸ್ ಅಂತೆ. ಒಟ್ಟಿನಲ್ಲಿ 20, ಮ್ಯಾಕ್ಸಿಮಮ್ 20 ಮಾರ್ಕ್ಸ್. ಯಾವ್ಯಾವ ಪಾಠಗಳಿಂದ ಕೇಳ್ತಾನೆ ನೋಡ್ತಾ ಹೋಗೋಣ. ಸುಲಭ ಇದು. ಪುರಾಣ ಭಾರತಂ ಪಾಠದಿಂದ ಶಾಂತಿ ಪಾಠದ ತನಕವಾಗಿ ಇರುವಂತಹ ಯಾವ ಲಾಂಗ್ ಆನ್ಸರ್ಸ್ ಇದೆಯೋ, 16 ವಾಕ್ಯದಲ್ಲಿ ಬರೆಯುವಂತಹದ್ದಿದೆಯೋ, ಪ್ರತಿ ಪಾಠದಿಂದಲೂ ಕೂಡ 1 ಕೇಳ್ತಾನೆ. ಸರಿ, ನೋಡ್ತಾ ಹೋಗೋಣ ನೋಡಿ. ಪುರಾಣ ಭಾರತಂ ಪಾಠದಲ್ಲಿ 2 ಕ್ವಶನ್ ನೋಡ್ಲಿಕ್ಕೆ ಕಾಣುತ್ತೆ. ಅದು ಅದರ ಉತ್ತರ ಒಂದೇ. ಅದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಯಾವ ರೀತಿಯಲ್ಲಿ ಅದನ್ನು ಬರೆಯಬೇಕು. ಉಪಸಂಹಾರ ಮತ್ತು ಪೀಠಿಕೆಯನ್ನು ಮಾತ್ರ ಚೇಂಜ್ ಮಾಡಿ ಆನ್ಸರ್ ಅದೇ ಇರುತ್ತೆ, ವಿಷಯ ಅದೇ ಇರುತ್ತೆ, ಹೇಗೆ ಬರೀಬೇಕು ಅನ್ನೋದನ್ನು ಹೇಳಿದ್ದೇನೆ. ಪುರಾಣ ಭಾರತಂ ಪಾಠದಲ್ಲಿ 2 ಇದೆ, ಒಂದೇ ಅದು ನಿಜವಾಗಿ. ಅದನ್ನ ಖಂಡಿತವಾಗಿ ಕೇಳ್ತಾನೆ. ಪರೇಶಾಮಪಿ ರಕ್ಷ ಜೀವಿತಂ ಕೂಡ ಹಾಗೆ ಒಂದೇ ಕ್ವಶನ್ ನಿಜವಾಗಿ. ಅದು ಅಲ್ಲಿಯ ಪಾಠದ ಪೀಠಿಕೆ ಮತ್ತು ಕ್ವಶನ್ಗೆ ತಕ್ಕಂತೆ ಉಪಸಂಹಾರವನ್ನ ಮಾತ್ರ ಚೇಂಜ್ ಮಾಡ್ರೆ ಸಾಕು, ವಿಷಯ ಅದೇ, ಮತ್ಯಾವುದು ಕೂಡ ಇಲ್ಲ. ಅದೇ ವಿಕ್ರಮಾದಿತ್ಯ, ಅದೇ ಯೋಗಿ ವೇಷವನ್ನು ತೊಟ್ಕೊಂಡು, ಅದೇ ಪಲಾಶನಗರ, ಶೈವಲಘೋಷ ಪರ್ವತ, ಅದೇ ಸೇಮ್, ಮತ್ಯಾವುದು ಕೂಡ ಚೇಂಜ್ ಇಲ್ಲ. ಉತ್ತರವನ್ನ ನೀವು ಹೇಗೆ ಬರೀಬೇಕು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ, ಅದನ್ನು ನೋಡ್ಕೊಳ್ಳಿ. 2 ಕ್ವಶನ್ ಇದೆ, 1 ಕೇಳ್ತಾನೆ. ಇಲ್ಲಿ 3. ಹಾಗೆ
ನಿರ್ವಿಮರ್ಶಾಯ ಬೀರವ ಕೂಡ ಹಾಗೆ, ಇಲ್ಲೂ ಕೂಡ ಒಂದೇ ಕ್ವಶನ್, ಅದು 2 ನೋಡ್ಲಿಕ್ಕೆ ಕಾಣುತ್ತೆ, ಉತ್ತರ ಒಂದೇ ಅದು. ಹೀಗೆ ಇದು 3 ಖಂಡಿತವಾಗಿ ನಿಮಗೆ ಉತ್ತರಿಸ್ಲಿಕ್ಕೆ ಆಗತ್ತೆ. ಉಳಿದಂತೆ ಶೂನ್ಯಾಮಿ ಅಂಗುಲಿ ಪಾಠದಲ್ಲಿ 4 ಇದೆ, 1 ಕೇಳ್ತಾನೆ. ಮಹಾರಾಣಾ ಪ್ರತಾಪದಲ್ಲಿ 3 ಇದೆ, 1 ಕೇಳ್ತಾನೆ. ಅನುರಾಗೋದಯದಲ್ಲಿ 4 ಇದೆ, 1 ಕೇಳ್ತಾನೆ. ಸಾಶಾಂತಿ ಪಾಠದಲ್ಲಿ 2 ಇದೆ, 1 ಕೇಳ್ತಾನೆ. ಹೀಗೆ ಒಟ್ಟು 19 ಕ್ವಶನ್ ಇದೆ. ಯಾವುದೇ 7 ಕ್ವಶನ್ ಅನ್ನು ಕೇಳ್ತಾನೆ, ಯಾವುದೇ 4 ಕ್ವಶನ್ಗೆ ನೀವು ಉತ್ತರಿಸಲಿಕ್ಕೆ ಪ್ರತಿಯೊಂದಕ್ಕೂ 5 ಮಾರ್ಕ್ಸಿನಂತೆ ಟೋಟಲ್ 20 ಮಾರ್ಕ್ಸ್. ವಿದ್ಯಾರ್ಥಿಗಳಿಗೆ ಯಾವ ಸುಲಭ ಆಗತ್ತೆ ಅಂತ ಹೇಳ್ತೇನೆ. ಪುರಾಣ ಭಾರತಂ, ಪರೇಶಾಮಪಿ ರಕ್ಷ ಜೀವಿತಂ, ಹಾಗೆ ನಿರ್ವಿಮರ್ಶಾಯ ಭೀರವಃ. ಅದೇ ರೀತಿಯಲ್ಲಿ ನೀವು ಮಹಾರಾಣಾ ಪ್ರತಾಪ ಅಥವಾ ಸಾಶಾಂತಿ ಆಗ್ಬಹುದು, ಈ ರೀತಿಯಾದಂತಹ ಯಾವುದೇ ಒಂದು ಪಾಠದಿಂದ, ಸುಲಭ ಆಗುವಂತಹ ಒಂದು ಪಾಠದಿಂದ ಇನ್ನೊಂದು ಆಯ್ಕೆ ಮಾಡ್ಕೊಂಡು ಬರೆದ್ಬಿಟ್ರೆ ನಿಮ್ಗೆ 20 ಮಾರ್ಕ್ಸ್ ಖಂಡಿತವಾಗಿಯೂ ಕೂಡ ಸಿಗತ್ತೆ. ನೆನ್ಪಿಟ್ಕೊಳ್ಬೇಕು, ಸುಲಭದಲ್ಲಿ 20 ಮಾರ್ಕ್ಸ್ ಅನ್ನ ನೀವು ತೆಗಿಬಹುದು. ಹಾಗೆ ನಂತರದಲ್ಲಿ ನೀವು ನೋಡೋದಿದ್ರೆ ಮೇನ್ ಕ್ವಶನ್ ನಂಬರ್ 8 ಗ್ರಾಮರ್ ಪಾರ್ಟ್, ಇದು 38 ಕ್ವಶನ್ ನಂಬರ್ 38 ಇಂದ 42 ತನಕವಾಗಿ ಒಟ್ಟು 5 ಕ್ವಶನ್ ಅನ್ನು ಕೇಳ್ತಾನೆ. ಅವುಗಳಲ್ಲಿ ಯಾವುದೇ 3 ಕ್ವಶನ್ಗೆ ಉತ್ತರಿಸಲಿಕ್ಕೆ ಪ್ರತಿ ವಿಭಾಗಕ್ಕೂ ಕೂಡ 3 ಮ್ಯಾಕ್ಸಿಮಮ್ ಮಾರ್ಕ್ಸ್, ಟೋಟಲ್ 9 ಮಾರ್ಕ್ಸ್. ಗ್ರಾಮರ್ ಪಾರ್ಟಿಗೆ ಒಟ್ಟಿನಲ್ಲಿ 9 ಮಾರ್ಕ್ಸ್ ಇದೆ, ಗಮನಿಸಬೇಕು ವಿದ್ಯಾರ್ಥಿಗಳು. ಸರಿ, ಯಾವ್ಯಾವ ರೀತಿಯಲ್ಲಿ ಬೀಳುತ್ತೆ ಇದನ್ನ ಗಮನಿಸ್ತಾ ಹೋಗಿ. 38 ಕ್ವಶನ್ ನಂಬರ್ 38 ಇಂದ 42 ತನಕವಾಗಿ. ಸಂಧಿಂ ವಿಭಜತ ಯೋಜಯತ, ಇಲ್ಲಿ 5 ಕೊಟ್ಟಿರ್ತಾನೆ. 5 ಕೂಡ ಬರಬೇಕು. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ವಿದ್ಯಾರ್ಥಿಗಳಿಗೆ, ವ್ಯಾಕರಣ ವಿಭಾಗದಲ್ಲಿ ಯಾವುದನ್ನು ಬಿಡ್ಲಿಕ್ಕಿಲ್ಲ, ಅಷ್ಟನ್ನು ಬರಬೇಕು, ಅವ್ರು ನೋಡ್ಕೊಳ್ತಾರೆ. ಹಾಗಾಗಿ ಒಂದು ತಪ್ಪೋದ್ರೆ ಮತ್ತೊಂದು 6 ಸರಿ ಆಗತ್ತೆ. 39ನೇ ಕ್ವಶನ್ ವಿಗ್ರಹ ವಾಕ್ಯವನ್ನ, ಸಮಸ್ತ ಪದವನ್ನು, ಸಮಾಸ ಪದವನ್ನು ಬರಲಿಕ್ಕೆ. ಪದ ಪರಿಚಯಂ ಕುರುತ ಎನ್ನುವುದು 40ನೇ ಕ್ವಶನ್. 41ನೇದು ಪ್ರಯೋಗಂ ಪರಿವರ್ತಯತ. 42 ಅಲಂಕಾರಂ ಸಲಕ್ಷಣ ನಿರ್ದಿಶತ. ಈ ರೀತಿಯಲ್ಲಿ 5 ಕ್ವಶನ್ ಇರುತ್ತೆ. ವಿದ್ಯಾರ್ಥಿಗಳ 5ಕ್ಕೆ 5 ಕೂಡ ಬರೀಬೇಕು. ಪ್ರತಿಯೊಂದು ವಿಭಾಗಕ್ಕೆ 3 ಅಂಕದಂತೆ, ಮಾರ್ಕ್ಸಿನಂತೆ ಮ್ಯಾಕ್ಸಿಮಮ್ 9 ನೆನ್ಪಿಟ್ಕೊಳ್ಬೇಕು. ಮುಂದಿನ ಒಂದು ವಿಭಾಗ ಮೇನ್ ಕ್ವಶನ್ ನಂಬರ್ 9 43 ಕ್ವಶನ್ ನಂಬರ್ 43 ಟ್ರಾನ್ಸ್ಲೇಷನ್. ಇದು ಕಂಪಲ್ಸರಿ, ಇದು ಚಾಯ್ಸ್ ಇರುವುದಿಲ್ಲ. ಒಂದು 5 ವಾಕ್ಯದ ಕನ್ನಡ ಅಥವಾ ಆಂಗ್ಲ ಭಾಷೆಯ ಸಂದರ್ಭವನ್ನ, ಅಂದ್ರೆ ಚಿಕ್ಕ ಕಥೆಯ ರೂಪದಲ್ಲಿರುವಂತಹದ್ದನ್ನ ಕೊಡ್ತಾನೆ. ವಿದ್ಯಾರ್ಥಿಗಳು ಅದನ್ನ ಭಾಷಾಂತರ ಮಾಡಬೇಕು. 5 ಮಾರ್ಕ್ಸ್ ಇರುತ್ತೆ. ಯಾವ ರೀತಿಯಾಗಿರುತ್ತೆ ನೋಡ್ತಾ ಹೋಗೋಣ. ಹೀಗೆ 43ನೇ ಕ್ವಶನ್ ಚಾಯ್ಸ್ ಇರುವುದಿಲ್ಲ, ಇದು ಕಂಪಲ್ಸರಿ ಕ್ವಶನ್. ಇದು ಅಂದ್ರೆ ಯಾವ್ದು ಬೇಕಾದ್ರೂ ಕೇಳಬಹುದು ಇವುಗಳಲ್ಲಿ. ಮೊದಲನೇದು ಗೋಪಾಲಕೃಷ್ಣ ಗೋಖಲೆ ಅಂತ ಈ ರೀತಿಯಾದಂತ ಒಂದು ಕ್ವಶನ್ ಇದೆ. ಇದನ್ನ ಯಾವ ರೀತಿಯಲ್ಲಿ ಬರೀಬೇಕು ಎನ್ನುವುದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗೆ ರಾಜರ್ಷಿಯಾದ ಜನಕ ಮಹಾರಾಜನ ಬಳಿ ಅಂತ ಮತ್ತೊಂದು, ಹಾಗೆ ತಾರಕಾಸುರನನ್ನು ಸಂಹರಿಸಿದ ಕಾರ್ತಿಕೇಯನು ಎನ್ನುವಂತಹದ್ದು 3ನೇದು, ಹಾಗೆ ಒಮ್ಮೆ ವಿಶ್ವಾಮಿತ್ರ ಮಹರ್ಷಿಗಳು ದಶರಥ ಮಹಾರಾಜನ ಆಸ್ಥಾನಕ್ಕೆ ಎನ್ನುವಂತಹದ್ದು 4ನೇದು, ವಾರಾಣಸಿಯು ಗಂಗಾ ನದಿ ದಡದಲ್ಲಿದೆ, ಈ ರೀತಿಯಾಗಿ 5ನೇದು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು, ಈ 5ರಲ್ಲೇ ಕೇಳ್ತಾನೆ. ಈ ಇತ್ತೀಚೆಗೆ ನಾವು ನೋಡಿದಂತಹ ಸಂದರ್ಭದಲ್ಲಿ ಎನ್ಯುವಲ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಬರ್ತಾ ಇದೆಯೋ ಅದನ್ನ ನೋಡಿದಂತಹ ಸಂದರ್ಭದಲ್ಲಿ 5ರಲ್ಲೇ ಕೇಳ್ತಾನೆ. ಹೆಚ್ಚಿನ ಪಕ್ಷ ಗಮನಿಸಬೇಕು ವಿದ್ಯಾರ್ಥಿಗಳು, ಹೆಚ್ಚಿನ ಪಕ್ಷ ಮೊದಲ 3ರಲ್ಲೇ ಕೇಳ್ತಾನೆ. ಮೊದಲ 3ರಲ್ಲೇ ಕೇಳ್ತಾನೆ. ಈ 3ಅನ್ನ ಸರಿಯಾಗಿ ಇಟ್ಕೊಳ್ಳಿ, ಮತ್ತೆರಡನ್ನು ಕೂಡ ನೋಡಿಟ್ಕೊಳ್ಳಿ. ವಿದ್ಯಾರ್ಥಿಗಳು ಯಾವುದು ಕೊಟ್ಟರು ಕೂಡ ಇದ್ರೊಳಗೆ ಬರೆಯುವಷ್ಟು ಸಿದ್ಧತೆಯಲ್ಲಿರಬೇಕು. ಯಾವ್ದು ಬೇಕಾದ್ರೂ ಕೊಡಬಹುದು, ಚಾಯ್ಸ್ ಇರುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು. 5 ಮಾರ್ಕ್ಸ್ ಇದೆ. ಯಾವ ರೀತಿಯಾಗಿ ಅದನ್ನು ಬರೀಬೇಕು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಆನ್ಸರ್ ಸಹ ಮಾಡಿದ್ದೇನೆ, ಅದು ಯಾವ ರೀತಿಯಲ್ಲಿ ಬರೀಬೇಕು ಅಂತ. ನೀವು ಅದನ್ನ ನೋಡಬಹುದು. ಅಲ್ಲಿ 25 ಮಾರ್ಕ್ಸಿನ ಒಂದು ತುಂಬಾ ಸುಂದರವಾದಂತ ಒಂದು ಏನು ನಿಮ್ಮ ಎನ್ಯುವಲ್ ಎಕ್ಸಾಮಿಗೆ ಅನುಕೂಲ ಆಗುವಂತ ಒಂದು ವಿಡಿಯೋವನ್ನ ಹಿಂದಿನ ಒಂದು ವಿಡಿಯೋ ಮಾಡಿಟ್ಟಿದ್ದೇನೆ, ನೋಡ್ಬೇಕು. ಕೊನೆಯದಾದಂತ ಒಂದು ಪ್ರಶ್ನೆ ಮೇನ್ ಕ್ವಶನ್ ನಂಬರ್ 10 44 ಕ್ವಶನ್ ನಂಬರ್ ಪ್ಯಾಸೇಜ್ ರೀಡಿಂಗ್ ಅಂತ ಅನ್ಸೀನ್ ಪ್ಯಾಸೇಜ್ ಅನ್ನು ಕೊಡ್ತಾನೆ. ಅದಕ್ಕೆ 4 ಮಾರ್ಕ್ಸ್ ಇದೆ. 4 ಪ್ರಶ್ನೆ ಇದೆ, 4 ಮಾರ್ಕ್ಸ್ ಇದೆ. ನೋಡಿ, ಈ ರೀತಿಯಾಗಿರುತ್ತೆ. ಅರ್ಥಗ್ರಹಣ ಅಂತ ಕರೀತಾರೆ ಇದಕ್ಕೆ. ಹೀಗೆ ಒಂದು ಚಿಕ್ಕ ಕಥೆಯನ್ನ ಕೊಟ್ಟಿರ್ತಾನೆ, ಒಂದು 5-6 ವಾಕ್ಯದಲ್ಲಿ ಅಥವಾ 7-8 ವಾಕ್ಯದಲ್ಲಿ ಇರುವಂತಹ ಕಥೆಯನ್ನ ಕೊಟ್ಟಿರ್ತಾನೆ. ವಿದ್ಯಾರ್ಥಿಗಳು ಇದನ್ನ ಒಮ್ಮೆ ಓದಬೇಕು, ಸುಮ್ಮನೆ ಓದಬೇಕು. 2ನೇ ಸಲ ಅರ್ಥ ಮಾಡ್ಕೊಂಡು ಓದಬೇಕು. 3ನೇ ಸಲ ಕೆಳಗಡೆ ಈ ಕಾಣ್ತಾ ಇರುವಂತ 4 ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ತಾ ಓದಬೇಕು.
ಹೀಗೆ ಮಾಡಿದ್ರೆ ಈ 4 ಕ್ವಶನ್ಗೆ ಸುಲಭದಲ್ಲಿ ಉತ್ತರಿಸಬಹುದು. ಎಲ್ಲರೂ ಕೂಡ ಬರೀತಾರೆ ಸಾಮಾನ್ಯವಾಗಿ, ನಾನು ನೋಡಿದಂತೆ ಇದನ್ನ ತುಂಬಾ ಸುಲಭವಾಗಿರುತ್ತೆ. ಅರ್ಥೈಸಿಕೊಂಡು ಬರಿಬೇಕು ವಿದ್ಯಾರ್ಥಿಗಳು. ಇದರಲ್ಲಿ ಸುಲಭದಲ್ಲಿ 4 ಅಂಕಗಳನ್ನ ತೆಗೆದುಕೊಳ್ಳಿಕ್ಕಾಗತ್ತೆ. ಹೀಗೆ ನಾನು ಈ ಒಂದು ವಿಡಿಯೋದಲ್ಲಿ ನೀವು ಯಾವ್ಯಾವುದನ್ನ ಓದಬೇಕು, ಸಂಸ್ಕೃತದಲ್ಲಿ 80ಕ್ಕೆ 80 ತೆಗೆದುಕೊಳ್ಬೇಕಿದ್ರೆ ಯಾವ್ಯಾವುದನ್ನ ಓದಬೇಕು, ಸ್ವಲ್ಪ ಸ್ಕೋರ್ ಮಾಡಲಿಕ್ಕೆ ಕಷ್ಟಪಡ್ತಾ ಇರುವವರಿಗೆ ಇಷ್ಟೇ ಓದಿದ್ರು ಸಾಕು ಅಥವಾ ಎಷ್ಟು ಓದಬೇಕು ಎನ್ನುವುದನ್ನ ಸುಲಭದಲ್ಲಿ ಹೇಳಿದ್ದೇನೆ. ನಿಮ್ಮ ಯಾವ ರೀತಿಯಲ್ಲಿ ಆ ಬ್ಲೂ ಪ್ರಿಂಟ್ ಇದೆಯೋ ಅದಕ್ಕೆ ತಕ್ಕಂತೆ ನಾನು ಹೇಳಿದ್ದೇನೆ. ಕ್ವಶನ್ ಕೂಡ ಅದೇ ರೀತಿಯಲ್ಲಿ ನಿಮ್ಮ ಪ್ರಿಪರೇಟರಿಗಿರ್ಬೋದು, ಆನ್ಯುವಲ್ ಎಕ್ಸಾಮಿಗಿರ್ಬೋದು, ಇದೇ ರೀತಿಯಲ್ಲಿ ಬರುತ್ತೆ. ವಿದ್ಯಾರ್ಥಿಗಳು ಗಮನಿಸಬೇಕು. ಹಾಗಾಗಿ ನೀವು ಇದೇ ಪ್ರಕಾರವಾಗಿ ಚೆನ್ನಾಗಿ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ಪಡ್ಕೊಳ್ಬಹುದು. ಧನ್ಯವಾದಗಳು.